ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇದೇನಿದು ಡಾಕ್ಟ್ರ್ ಈಗ ಮಾತ್ರ ಯೋಗ ಕ್ಲಾಸ್ ಲೈವ್ ಆಯಿತು, ಈಗ ಮತ್ತೆ ಲೈವ್ ಬಂದರು ಅಂತ ಅಂದ್ಕೋತಿದ್ದೀರಾ? ಹೌದು, ನಿಮಗೊಂದು ವಿಶೇಷವಾದ ವಿಷಯವನ್ನು ಶೇರ್ ಮಾಡಬೇಕಂತಲೇ ನಾನಿಲ್ಲಿ ಬಂದಿರೋವಂಥದ್ದು. ಯೋಗ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ನಾ, ಬರೋವಾಗ ಇಲ್ಲಿ ಗಾರ್ಡನಲ್ಲಿ ಒಂದು ಮರ ನೋಡಿದೆ. ಈ ಮರ ನಿಮಗೆ ರೆಗ್ಯುಲರ್ ನಮ್ಮ ಚಾನಲ್ ನೋಡೋರಿಗೆ ಗೊತ್ತಿರುತ್ತೆ ಯಾವ ಮರ ಇದು. ನಾನು ಈ ಮರದ ಬಗ್ಗೆ ಕತೆ ಕೂಡ ಹೇಳಿದ್ದೆ. ಇದು ಹೇಗೆ 2 ಕವಲುಗಳಾಗಿತ್ತು, ಅದೀಗ ಹೇಗೆ ಸೇರ್ಕೊಂಡಿದೆ, ಮತ್ತು ಅದಕ್ಕೆ ಸಪೋರ್ಟಿಗೆ ಇಲ್ಲೆಲ್ಲ ಕಂಬ ಕೊಟ್ಟಿಟ್ಟಿರೋದು. ಎಸ್, ಎಕ್ಸಾಕ್ಟ್ಲಿ ಇದು ಯಾವ ಮರ ಅಂತಂದರೆ ಇದು ರುದ್ರಾಕ್ಷಿ ಮರ. ಸೊ ಇಲ್ಲಿರುವಂತಹ ಈಗ ನಾನು ಯಾವ ಮರದ ಹತ್ರ ನಿಂತಿದ್ದೀನಿ, ಇದು ರುದ್ರಾಕ್ಷಿ ಮರ. ಇದು ರುದ್ರಾಕ್ಷಿ ಮರದ ಎಲೆಗಳು ನೀವು ನೋಡ್ತಾ ಇರುವಂಥದ್ದು. ಇಲ್ಲಿ ವಿಶೇಷ ಏನಂತಂದರೆ ನೋಡಿ, ಪುಟಾಣಿ ರುದ್ರಾಕ್ಷಿ ಕಾಯಿಗಳಾಗ್ತಾ ಇದೆ, ಮತ್ತು ಹೂಗಳು ಆಗ್ತಾ ಇದ್ದಾವೆ. ರುದ್ರಾಕ್ಷಿ ಹೂವು ಅರಳಿರೋದು ಮೋಡ ಆದ ತಕ್ಷಣ ಎಲ್ಲ ಉದುರಿ ಬಿಡುತ್ತೆ, ಅದೊಂದು ಪ್ರಾಬ್ಲಮ್ಮು. ಸೊ ಇಲ್ಲೇನು ನೋಡ್ತಿದ್ದೀರಲ್ಲ ಪುಟಾಣಿ, ಇದೆಲ್ಲ ಈಗ ರುದ್ರಾಕ್ಷಿ ಹೂಗಳು, ಇವೇ ಕಾಯಿಗಳಾಗತ್ತೆ. ಸೊ ಒಂದು ಮರದಲ್ಲಿ ಸಾವಿರಾರು ರುದ್ರಾಕ್ಷಿ ಕಾಯಿಗಳಾಗತ್ತೆ. ರುದ್ರಾಕ್ಷಿನೆಲ್ಲರೂ ಹೇಳ್ತಾರೆ ಬರೀ ಇದು ಹಿಮಾಲಯದಲ್ಲಿ ಮಾತ್ರ ಆಗತ್ತೆ, ಇಲ್ಲ ಆಗಲ್ಲ ಅಂತಲ್ಲ. ಆದರೆ ನನ್ನ ಮಾವನವರು ಇದೊಂದು ಪ್ರಯತ್ನ ಮಾಡಿ ನೋಡಿದ್ರು. ಇಲ್ಲಿ ಕರಾವಳಿಯಲ್ಲಿ ಕೂಡ ರುದ್ರಾಕ್ಷಿನ ಹಾಕಿ ನೋಡೋಣ ಅಂತ. ಸೊ ಅವ್ರು ಫಸ್ಟು ಅಲ್ಲಿ ಕೆಳಗಡೆ ಮಕ್ಕಿಗದ್ದೆ ಅಂತ ಆಶ್ರಮದ ಆಚೆ ಒಂದು ಗದ್ದೆ ಇದೆ, ಅಲ್ಲಿ ಹಾಕಿದ್ರು. ಅಲ್ಲಿ ದೊಡ್ಡ ಮರ ಆಗಿ ಫಲ ಬಂತು. ಅದು ಕೂಡ ಹಾಗೇನೆ, ಆ ಚಂಡಮಾರುತ ಆವಾಗ ಇದು ಏನದು ಸುಂಟ್ರ ಗಾಳಿ ಥರ ಗಾಳಿ ಬಂದಾಗ ದೊಡ್ಡ ಮರವೇ ಬಿದ್ದು ಸತ್ತೋಯ್ತು. ಸುಮಾರು ವರ್ಷ ಬದುಕಿತ್ತು, ಬಿದ್ದಲ್ಲೇ ಮತ್ತೆ ಹುಟ್ಟಿತ್ತು ಮೇಲೆ. ನಂತರ ಇಲ್ಲಿ ಎಲ್ಲ ನಂತರದಲ್ಲಿ ನಮ್ಮ ಮನೆಯವ್ರು ಬಂದಮೇಲೆ, ಇವ್ರು ಕಲಿತು ಬಂದಮೇಲೆ ಅಥವಾ ಕಲಿಯುವಾಗ ಏನೋ ಹಾಕಿದ್ದು. ಸೊ ಸಾಧಾರಣ 7 ವರ್ಷಗಳಾದಮೇಲೆ ಫಲ ಕೊಡುತ್ತೆ. ಫಲ ಕೊಟ್ಮೇಲೆ ನೋಡಿ, ವರ್ಷ ಆಲ್ಮೋಸ್ಟ್ ಇದು ಇಡೀ ವರ್ಷದಲ್ಲಿ ಯಾವಾಗ ನೋಡಿದ್ರು ಒಂದೇ ಹೂವಾಗಿರುತ್ತೆ, ಇಲ್ಲ ಕಾಯಾಗಿರುತ್ತೆ. ಈಗ ಲಾಸ್ಟ್ ಯಾವಾಗ ಮಾರ್ಚಲ್ಲಲ್ವ ನಾನು ಹಣ್ಣೆಲ್ಲ ತೋರಿಸಿದ್ದು. ಸೊ ಮಾರ್ಚ್ ಆಗುವಾಗ ಫುಲ್ ಇಡೀ ಮರ ತುಂಬ ಕಾಯಿಗಳಿತ್ತು. ಇವಾಗ ಮೇ ತಿಂಗಳು ಮತ್ತೆ ಪುನಃ ಹೂಗಳು ಬಿಟ್ಟು ಕಾಯಿಗಳಾಗ್ತಾ ಇದೆ. ಇಲ್ಲೇನು ನೀವು ನೋಡ್ತಿದ್ದೀರಲ್ವ, ಇದೆಲ್ಲದೂ ಒಂದೊಂದು ರುದ್ರಾಕ್ಷಿ ಹಣ್ಣಾಗತ್ತೆ. ಒಂದು ನೇರಳೆ ಬಣ್ಣದ ಹಣ್ಣು ಥರ ಇರುತ್ತದು, ಹಸಿರು ಅಥವಾ ನೇರಳೆ. ಕಾಯಿ ಇದ್ದಾಗ ಹಸಿರು ಕಾಯಿ ಇರುತ್ತೆ, ಹಣ್ಣಾದಾಗ ನೇರಳೆ ಬಣ್ಣದ ದೊಡ್ಡ ದೊಡ್ಡ ಕಾಯಿಗಳಾಗುತ್ತೆ. ಅದರ ಒಳಗಡೆ ಇರೋ ಬೀಜನೇ ರುದ್ರಾಕ್ಷಿ. ತುಂಬ ಜನ ಕೇಳ್ತಾ ಇದ್ರು, ಆಯಿತು ಜಪ ಮಾಡೋದ್ರ ಹೊರತಾಗಿ ರುದ್ರಾಕ್ಷಿಯಿಂದ ಮತ್ತಿನ್ನೇನಾದರೂ ಯೂಸ್ ಇದೆಯಾ ಅಂತ. ಖಂಡಿತ ಇದೆ. ಜಪ ಇದಕ್ಕೆಲ್ಲ ಒಂದು ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂಗವಾಗಿ ಅದನ್ನ ಬಳಸೋದಾದರೆ ಆ್ಯಕ್ಚುಲ್ ಮೆಡಿಸಿನ್ ಆಗಿ ಕೂಡ ನೀವು ಬಳಸ್ತಿದ್ದೀರ. ನಿಮಗೆ ಗೊತ್ತಿಲ್ಲದೆ ಆಲ್ಮೋಸ್ಟ್ ನೀವೆಲ್ಲರೂ ರುದ್ರಾಕ್ಷಿ ತಿಂದಿದ್ದೀರಾ. ಹೇಗೆ ಅಂತಂದರೆ ಸಾಮಾನ್ಯವಾಗಿ ಇತ್ತೀಚೆಗೆ ಹೇಗೆ ಜ್ವರಕ್ಕೆ ಅಮೃತ ಇಷ್ಟವೋ ಅದೇ ಥರ ಗ್ಯಾಸ್ ಪ್ರಾಬ್ಲಮಿಗೆ ವಾಯುಗುಳ್ಳಿಕ ಎಲ್ಲರೂ ಕೂಡ ತಿಂದಿರ್ತೀರ. ಇದು ವಾಯು ಮಾತ್ರೆ ಅಂತ, ಆಯುರ್ವೇದದಲ್ಲಿ ಸಿಗುವಂತಹ ವಾಯು ಮಾತ್ರೆ ಅಂತ. ಆ ಎಲ್ಲ ವಾಯು ಮಾತ್ರೆಗಳಲ್ಲಿ ರುದ್ರಾಕ್ಷಿ ಇದ್ದೇ ಇರುತ್ತೆ. ನೀವು ಬೇಕಿದ್ರೆ ನಿಮ್ಮ ಮನೇಲಿ ಏನಾದರೂ ಈಗ ಆ ಧನ್ವಂತರಿ ಗುಳಿಕ ಅಥವಾ ವಾಯು ಮಾತ್ರೆ, ಆಯುರ್ವೇದ ವಾಯು ಮಾತ್ರೆ ಅನ್ನುವಂಥ ಟ್ಯಾಬ್ಲೆಟ್ ಡಬ್ಬ ಇದ್ದರೆ ಒಂದ್ಸತಿ ಅದನ್ನ ತೆಗೆದು ಅದರ ಇಂಗ್ರೀಡಿಯೆಂಟ್ಸನ್ನು ತೆಗೆದು ನೋಡಿ, ಅದರಲ್ಲಿ ರುದ್ರಾಕ್ಷಿ ಕೂಡ ಒಂದು ಇಂಗ್ರೀಡಿಯೆಂಟ್. ಸೊ ನಿಮಗೆ ಗೊತ್ತಿಲ್ಲದೆ ನೀವೆಲ್ಲರೂ ಆಲ್ರೆಡಿ ರುದ್ರಾಕ್ಷಿಯನ್ನು ಸೇವನೆ ಮಾಡ್ತಾ ಇದ್ದೀರಾ, ಹೆಚ್ಚಿನವರು, ಅಟ್ಲೀಸ್ಟ್ ಹೆಚ್ಚಿನವರು. ಯಾಕಂದರೆ ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಅನ್ನೋದು, ಬ್ಲೋಟಿಂಗು, ಹೊಟ್ಟೆ ಉಬ್ಬರ, ಗ್ಯಾಸ್ ಸಮಸ್ಯೆ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಹೆಚ್ಚಿನವರು ವಾಯು ಮಾತ್ರೆ ಬಳಸಿರ್ತೀರಾ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಆದರೂ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ, ಓ ಗ್ಯಾಸ್ ಆಗ್ತಿದೆಯಾ, ನನಗೂ ಆಗ್ತಿತ್ತು, ನಾನು ಈ ಮಾತ್ರೆ ತಿಂದೆ, ನೀನು ತಿನ್ನು ಅಂತ ಯಾರಾದರೂ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ, ನೀವು ತಿಂದಿರ್ತೀರಿ. ಅದರಲ್ಲಿ ಕೂಡ ಒಂದು ಅಂಗವಾಗಿ ಈ ರುದ್ರಾಕ್ಷಿ ಅನ್ನೋದು ಇರುತ್ತೆ. ಸೊ ಈ ರುದ್ರಾಕ್ಷಿಯನ್ನು ಇಲ್ಲಿ ನಾವು ಬೆಳೆದಿರೋದು ಏನು ಮಾಡ್ತೀವಿ ಅಂತಂದರೆ, ನಾವು ಕೂಡ ಹಲವಾರು ರೀತಿಯ ಔಷಧಿಗಳಲ್ಲಿ ಬಳಸ್ತೀವಿ. ನೀವು ಹಾಗೆ ಟ್ರೈ ಮಾಡೋದಾದರೆ ಆ ರುದ್ರಾಕ್ಷಿ ಕಾಯನ್ನೇ ತೊಗೊಂಡು ಹೋದರೆ, ಹೇಗೂ ಇಲ್ಲಿ ಆದಂಥ ಈಗ ಕಾಯಿ ಒಳಗಿನ ಬೀಜವನ್ನು ತೆಗೆದು ಎಳ್ಳೆಣ್ಣೆಯಲ್ಲಿ ಪ್ರೊಸೆಸ್ ಮಾಡಿ ನಾವು ಒಣಗಿಸಿಟ್ಟಿರ್ತೀವಿ, ಅದು ಹಾಳಾಗಲ್ಲ ಆ ರುದ್ರಾಕ್ಷಿ. ಸೊ ಅದನ್ನು ದಿನಾ ತೆಗೆದು ಒಂದು ಅರ್ಧ ಚಮಚ ನೆಕ್ಕಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಆ ವಾಯುವಿನ ಸಮಸ್ಯೆ ಏನಿದೆ ಅಲ್ವಾ, ಅದನ್ನ ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗತ್ತೆ. ಅಥವಾ ಜಸ್ಟ್ ಇದನ್ನ ನೀರಲ್ಲಿ ನೆನೆ ಹಾಕಿಟ್ಟು ಆ ನೀರನ್ನು ನೀವು ಕುಡಿತಾ ಇರ್ಬೋದು. ಬಟ್ ಆ ರುದ್ರಾಕ್ಷಿನ ಸ್ವಚ್ಛ ಮಾಡೋದು ಮರಿಬಾರ್ದು. ಇಲ್ಲೇನಾಗುತ್ತೆ, ತೇಯೋಕ್ಕೆ ಅಥವಾ ಇದು ಪರ್ಸ್ನಲಿ ಈಗ ನನ್ನ ಫಾಲೋ ಮಾಡೋ ಅಥವಾ ನನ್ನ ಹತ್ರ ಔಷಧಿ ತೊಗೊಳ್ಳೋ ಪೇಷಂಟ್ಸ್ಗಳನ್ನ ಕೇಳಿದ್ರೆ ಹೆಚ್ಚಿನವ್ರು ಹೇಳ್ತಾರೆ, ಅಯ್ಯೋ ಮೇಡಮ್ ಯಾಕೆ ಹಾಗಾದ್ರೆ ನನಗೆ ಕೊಡಲೇ ಇಲ್ಲ ಅಂತ. ಹೌದು, ನಾನು ಇದನ್ನ ಪ್ರಿಸ್ಕ್ರೈಬ್ ಮಾಡಲ್ಲ ಅಥವಾ ನಾನು ಸ್ವತಃ ಇದನ್ನ ಕೊಡಲ್ಲ. ಇದನ್ನ ಟ್ಯಾಬ್ಲೆಟ್ ಅಥವಾ ಪೌಡರ್ ಫಾರ್ಮಲ್ಲೇ ನಾವು ಇದನ್ನ ಆ್ಯಡ್ ಮಾಡಿರ್ತೀವಿ ಹೊರತಾಗಿ ನಿಮಗೆ ಡೈರೆಕ್ಟಾಗಿ ರುದ್ರಾಕ್ಷಿನ ಯಾಕೆ ಕೊಡಲ್ಲ ಅಂತಂದರೆ, ಹೆಚ್ಚಿನವರು ರುದ್ರಾಕ್ಷಿನ ಬಳಸುವಾಗ ಏನು ಮಾಡುತ್ತಾರೆ, ಅದನ್ನ ತೇಯ್ತಾರೆ, ಆ ಒದ್ದೆ ರುದ್ರಾಕ್ಷಿನ ಹಾಗೆ ಇಟ್ಬಿಡ್ತಾರೆ. ಬಟ್ ಅದರೊಳಗೆ ಫಂಗಸ್ ಬೆಳೆಯುತ್ತೆ, ಅದರೊಳಗಡೆ ಅದೇ ರೀತಿ ಅಲ್ಲಿ ಮೌಲ್ಡ್ ಆಗಿಬಿಡುತ್ತೆ. ಆಮೇಲೆ ಅದರಿಂದ ತೊಂದರೆಗಳಾಗತ್ತೆ, ಹೊಟ್ಟೆ ಕೆಡುತ್ತೆ. ಅಥವಾ ಇನ್ನು ಕೆಲವರು ಅದನ್ನು ನೀರಲ್ಲಿ ಹಾಕಿ ಕುಡೀರಿ ಅಂದಾಗ ರುದ್ರಾಕ್ಷಿ ಸರಿಯಾಗಿ ಯಾಕಂದರೆ ಅದರಲ್ಲಿ
ಒಂಥರ ಹೊಟ್ಟೆ ಇರುತ್ತಲ್ವ ರುದ್ರಾಕ್ಷಿ ಇದರಲ್ಲಿ, ಸರಿಯಾಗಿ ಅದನ್ನ ನೀವು ಕ್ಲೀನ್ ಮಾಡಿಲ್ಲ ಅಂತಂದರೆ ಅದರಿಂದನೇ ಹೊಸ ರೋಗಗಳು ಬರುತ್ತೆ. ಅದಕ್ಕಾಗಿ ನಾನು ರುದ್ರಾಕ್ಷಿಯನ್ನು ಡೈರೆಕ್ಟಾಗಿ ನಿಮ್ಗೆ ಯಾರಿಗೂ ಪ್ರಿಸ್ಕ್ರೈಬ್ ಮಾಡಿರಲ್ಲ. ಬಟ್ ನೀವು ನೀಟಾಗಿ ಅದರ ಕ್ಲೀನಿಂಗ್ ಬಗ್ಗೆ ಗಮನ ಕೊಡ್ತೀರಾ, ಪ್ರತಿನಿತ್ಯ ಅದನ್ನ ಬ್ರಷಲ್ಲಿ ಉಜ್ಜಿ ಇಡೀ ರುದ್ರಾಕ್ಷಿನ ಕ್ಲೀನ್ ಮಾಡಿ ಒಣಗಿಸಿ ಮತ್ತೆ ಡಬ್ಬದಲ್ಲಿ ಇಟ್ಕೋತೀರಾ ಅಂತಂದರೆ ಖಂಡಿತ ನೀವು ರುದ್ರಾಕ್ಷಿಯನ್ನು ಪ್ರತಿನಿತ್ಯ ತೆಗೆದು ಸೇವನೆ ಮಾಡ್ಬೋದು. ಇಲ್ಲ ನೀರಿಗೆ ಹಾಕಿಟ್ಟು ಆ ನೀರನ್ನು ಎನರ್ಜೈಸ್ಡ್ ವಾಟರ್ ಥರ ಅದನ್ನು ಕುಡಿಬೋದು. ರುದ್ರಾಕ್ಷಿಯಿಂದ ಹಲವಾರು ರೀತಿಯ ಉಪಯೋಗಗಳಿದ್ದಾವೆ. ರುದ್ರಾಕ್ಷಿ ಧಾರಣೆ ಮಾಡೋದು, ನಿಮ್ಮ ಜೊತೆ ಇಟ್ಕೊಳ್ಳೋದು, ಅಥವಾ ನೀವು ಪ್ರತಿನಿತ್ಯ ಮುದ್ರಾ ಪ್ರಾಕ್ಟೀಸ್ ಮಾಡುವಾಗ ಅಥವಾ ಪ್ರಾಣಾಯಾಮ ಮಾಡುವಾಗ ಆ ರುದ್ರಾಕ್ಷಿಯನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೂ ಸಾಕು, ಅದರಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ ಆ್ಯಂಡ್ ಅದು ನಿಮಗೆ ತುಂಬ ಶಕ್ತಿಯನ್ನು ಕೊಡುತ್ತೆ. ಸೊ ದೈವ ವ್ಯಾಪಾಶ್ರಯದಲ್ಲಿ, ಯುಕ್ತಿ ವ್ಯಾಪಾಶ್ರಯದಲ್ಲಿ ಎರಡೂ ಚಿಕಿತ್ಸೆಗಳಲ್ಲಿ ಈ ರುದ್ರಾಕ್ಷಿ ಅನ್ನೋದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಹಾಗಾಗಿ ಇವತ್ತು ಲೈವಲ್ಲಿ ಬಂದು ಈ ಸತಿ ನಿಮಗೆ ಹಂತ ಹಂತವಾಗಿ ತೋರಿಸ್ತಾ ಬರ್ತೀನಿ. ಈಗ ಇವತ್ತಂತೂ ಇದನ್ನು ನೋಡಿದ್ರಿ ಅಲ್ವಾ, ನೋಡಿ ಹೀಗಿರುತ್ತೆ ರುದ್ರಾಕ್ಷಿಯ ಜಸ್ಟ್ ಮೊಗ್ಗುಗಳು. ಇದು ಹೂವಾಗಿ ಅರಳಿದಾಗೂ ತೋರಿಸ್ತೀನಿ ನಿಮಗೆ ಇನ್ನೊಂದಿನ ಲೈವ್ ಬಂದು. ನಂತರ ಇದು ಬೆಳೀತಾ ಹೋದ ಹಾಗೆ ಯಾವ ರೀತಿಯಾಗಿ ಒಂದು ರುದ್ರಾಕ್ಷಿ ಹಣ್ಣು ಅನ್ನೋದು ಗಿಡದಲ್ಲಿ ಡೆವಲಪ್ ಆಗುತ್ತೆ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಈ ವರ್ಷ. ಆದರೆ ಅಟ್ ದ ಸೇಮ್ ಟೈಮ್ ರೈತ ಯಾಕೆ ಈಗ ಇಷ್ಟು ಕಷ್ಟಪಡ್ತಿದ್ದಾನೆ ಅಂತಂದರೆ, ಒಂದು ಮೋಡ ಆಯ್ತಾ ಇದರಲ್ಲಿ ಅರ್ಧಕ್ಕರ್ಧ ಉದುರು ಹೋಗುತ್ತೆ. ಜೋರಾಗಿ ಮಳೆ ಬಂತ, ಇದಿನ್ನೂ ಕಾಯಾಗಿ ಹಿಡಿಯೋ ಮೊದಲು ಮಳೆ ಬಂತ, ಇದೆಲ್ಲ ಖಾಲಿ ಆಗುತ್ತೆ. ಇದೇ ಗೆಲ್ಲು ನಿಮಗೆ ತೋರಿಸ್ತೀನಿ. ಇನ್ನೀಗ ಕಳ್ಳ ಮಳೆಗಳೆಲ್ಲ ಬರೋ ಸಮಯಗಳಲ್ವಾ, ಇದೇ ಒಂದು ಗೆಲ್ಲು ಇಲ್ಲಿಂದ ಈ ಮರದ್ದೇನಿದೆ ಅಲ್ವಾ, ಇದರಲ್ಲಿ ಎಷ್ಟು ಕಾಯಾಗಿ ಇವಾಗ ನೀವು ನೋಡಿದರೆ ಆಲ್ಮೋಸ್ಟ್ ಎಷ್ಟಿದೆ ಹೇಳಿ, ಒಂದು ಗರಿಯಲ್ಲೇ 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27 ನೋಡಿ. ಆಲ್ಮೋಸ್ಟ್ ಒಂದರಲ್ಲಿ 27 ರುದ್ರಾಕ್ಷಿ ಆಗೋಷ್ಟು ಒಂದರಲ್ಲಿದೆ. ಅಂಥದ್ದು 1, 2, 3, 4, 5, 6 ಬರೀ ಒಂದು ಟೊಂಗೆಯಲ್ಲಿದೆ. ಇಲ್ಲಿ ಇಷ್ಟು ನೋಡಿದರೆ ಒಂದು 100 ರುದ್ರಾಕ್ಷಿದು ಹೂ ಬಿಟ್ಟಿದೆ ಈಗ. ಬಟ್ ಇದರಲ್ಲಿ ನಮಗೆ ಅಟ್ ದ ಎಂಡಲ್ಲಿ ಕಾಯಿ ಎಷ್ಟು ಸಿಗತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ತುಂಬ ಪ್ರಕೃತಿಯ ವೈಪರೀತ್ಯಕ್ಕೆ ಗಿಡಗಳಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ. ಎಷ್ಟು ಅಂದ್ಕೋತೀವೋ ಅಷ್ಟು ಫಲ ಸಿಗಲ್ಲ ನಮಗೆ. ಆದರೂ ಒಂದು ರೈತ ಮಾಡ್ತಾ ಇರ್ತಾನೆ, ಮತ್ತೆ ಬೆಳೆ ಬೆಳಿತಾನೆ ಇರ್ತಾನೆ. ಯಾಕೆಂದರೆ ಒಂದು ವಿಶ್ವಾಸ. ಹಾಗೆ ಈ ಮತ್ತೆ ಕೃಷಿಯವರಿಗೆ ಜೊತೆ ಇರುವಂಥ ಒಂದು ಸಂಬಂಧ, ಅದು ಎಷ್ಟಾದರೂ ಉದುರು ಹೋಗಲಿ, ಏನಾದರೂ ಆಗಲಿ, ನಾವು ಮತ್ತೆ ಪುನಃ ಬೆಳೆ ಬೆಳಿತಾನೇ ಇರ್ತೀವಿ, ಮತ್ತೆ ಪುನಃ ಕೃಷಿಯನ್ನು ಮಾಡ್ತಾನೆ ಇರ್ತೀವಿ. ಯಾಕೆಂದರೆ ಆ ಕೃಷಿ ಅನ್ನೋದೇ ಹಾಗೆ, ಅದೊಂದು ಧ್ಯಾನ. ಅದರಿಂದ ಏನು ಸಿಕ್ತು, ಈಗ ನೋಡಿ ಧ್ಯಾನ ದಿನ ಮಾಡ್ತಿರ್ತೀರಾ, ಇವತ್ತು ನಿಮ್ಮ ಅಕೌಂಟಿಗೆ ಏನು ಎನ್ಕ್ಯಾಶ್ ಆಯ್ತು ಅಂತ ನೀವು ಲೆಕ್ಕಾಚಾರ ಹಾಕೋಕ್ಕಾಗಲ್ಲ. ಇವತ್ತು ಧ್ಯಾನ ಮುಗಿಸಿ ಎದ್ದೆ, ಇವತ್ತೇನಾಯಿತು, ನನಗೆ ಭಗವಂತನ ದರ್ಶನ ಆಯಿತಾ, ನನಗೆ ಮೋಕ್ಷ ಸಿಕ್ತಾ, ಇನ್ನೊಂದು ಆಯಿತು ಅಂತ ಇವತ್ತಿಗೆ ನೀವು ಎನ್ಕ್ಯಾಶ್ ಮಾಡ್ಕೊಳಕ್ಕಾಗಲ್ಲ. ಆದರೂ ಧ್ಯಾನ ಮಾಡ್ತಿರ್ತೀವಿ. ಯಾಕೆ ಮಾಡ್ತಿರ್ತೀವಿ, ಮುಂದೊಂದು ದಿನ ಏನೋ ಆಗುತ್ತೆ, ಅಥವಾ ಈ ಪಥ ಸರಿ ಇದೆ ಅನ್ನೋದು ಗೊತ್ತಿದ್ದಾಗ ನಾವು ಅದನ್ನು ಮಾಡ್ತಾ ಇರ್ತೀವಿ. ಹಾಗೆಯೇ ಕೃಷಿ ಕೂಡ, ಕೃಷಿಯಲ್ಲಿ ಎಷ್ಟೊತ್ತಿಗೆ ಏನೇನಾಗತ್ತೆ ಅನ್ನೋದು ಎಲ್ಲ ತಲೆಬುಡ ಉಲ್ಟಾನೂ ಆಗ್ಬೋದು. ಆದರೂ ಕೃಷಿಯನ್ನು ಮಾಡೋದು ಯಾಕೆ ಅಂದರೆ ಅದು ಕೂಡ ಒಂದು ತಪಸ್ಸಿನ ಥರ, ಧ್ಯಾನದ ಥರ ಮಾಡುವಂಥದ್ದು. ಹೀಗೆ ಇವತ್ತು ನಮ್ಮ ರುದ್ರಾಕ್ಷಿ ಮರದ ಹತ್ರ ಬಂದು ಈ ರುದ್ರಾಕ್ಷಿ ಹೂವನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಇದು ಅರಳಿದಾಗ ಬೆಳೀತಾ ಬಂದಾಗ ಮತ್ತೆ ನಿಮಗೆ ಇದನ್ನು ತೋರಿಸ್ತೀನಿ. ನಿಮಗೆ ರುದ್ರಾಕ್ಷಿ ಬಗ್ಗೆ ಇನ್ನೇನೇನು ಗೊತ್ತು, ಅಥವಾ ನೀವು ರುದ್ರಾಕ್ಷಿಯನ್ನು ಯಾವಾಗಲಾದರೂ ಬಳಸಿದ್ದೀರಾ, ಬೇರೆ ಯಾವ್ಯಾವ ಫಾರ್ಮಲ್ಲಿ ನೀವು ರುದ್ರಾಕ್ಷಿಯನ್ನು ಬಳಸಿದ್ದೀರಾ, ಅಥವಾ ನೀವೆಲ್ಲಾದರೂ ಬೇರೆ ಆಯುರ್ವೇದ ವೈದ್ಯರ ಹತ್ರ ಹೋದಾಗ ಯಾರಾದರೂ ನಿಮಗೆ ರುದ್ರಾಕ್ಷಿಯ ಬಳಕೆಯ ಬೇರೆ ವಿಧಾನವನ್ನು ನಿಮ್ಗೇನಾದರೂ ತಿಳಿಸಿದ್ದೀರಾ, ಹಾಗೇನಾದರೂ ತಿಳಿಸಿದ್ದಾರೆ ಅಂತಂದರೆ ಈಗಲೇ ನಿಮಗೆ ಗೊತ್ತಿರೋ ವಿಧಾನವನ್ನು ಯಾವ್ಯಾವ ರೀತಿಯಲ್ಲಿ ಇದನ್ನ ಬಳಕೆ ಮಾಡ್ಬೋದು ಅಥವಾ ನೀವು ಮಾಡ್ತಿದ್ದೀರಾ ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.